ಎಲ್ರಿಗೂ ನಮಸ್ತೆ. ಈಗ ನೋಡಿ, ಮಾಡಲ್ ಕ್ವಶನ್ ಪೇಪರ್ಸ್ ಆಲ್ರೆಡಿ ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಬಿಟ್ಟಿದ್ರು. ಈಗ ಥರ್ಡ್ ಒನ್ನ ಬಿಟ್ಟಿದ್ದಾರೆ, ಥರ್ಡ್ ಒನ್ ಮತ್ತೆ ಫೋರ್ತ್ ಒನ್ ಬಿಟ್ಟಿದ್ದಾರೆ. ಸೊ ಏನು ನೋಡಿ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರ ಬೆಂಗಳೂರು ಇದರಲ್ಲಿ ನೋಡಿ ಮಾಡಲ್ ಕ್ವಶನ್ ಪೇಪರ್ SSLC ಮಾಡಲ್ ಕ್ವಶನ್ ಪೇಪರ್ 3 ಇದು 3 ಮತ್ತೆ 4 ಈಗ ಬಿಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ಮಾಡಲ್ ಕ್ವಶನ್ ಪೇಪರ್ನ ಆನ್ಸರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾನು ಮ್ಯಾಥಮೆಟಿಕ್ಸ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಸೈನ್ಸು ಸೋಷಿಯಲ್ ಎರಡನ್ನು ಮಾಡ್ಕೊಡ್ತೀನಿ ಅಂತೆ. ಸೊ ಇದು ಮಾಡಲ್ ಕ್ವಶನ್ ಪೇಪರ್ ನಂಬರ್ 3. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 4ನ ಮಾಡೋಣ. ಸರಿ, ಹಾಗಿದ್ರೆ ಬನ್ನಿ ಈಗ ಕ್ವಶನ್ ಆನ್ಸರ್ನ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, ಚೂಸ್ ದಿ ಕರೆಕ್ಟ್ ಆನ್ಸರ್. ಚೂಸ್ ದಿ ಕರೆಕ್ಟ್ ಆನ್ಸರ್ ಇಂತಿರುತ್ತೆ ನಿಮಗೆ. ಅದರಲ್ಲಿ ಫಸ್ಟ್ ಕ್ವಶನ್, ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಏನಾಗಿರುತ್ತೆ ನೋಡಿ, 90ನ ಪ್ರೈಮ್ ಫ್ಯಾಕ್ಟರೇಷನ್ ಮಾಡೋಣ. 90. ಸೊ 2 4s are 8, so 5s are. So next 3 1s are 3 5s are. So 5 3s are. So 3 1s are. So what are the terms? 2 into 3 into 3 into 5. Correct? 2 into 3 into 3 into 5. That is option C is the right answer. The line represented by the linear equation a1x plus b1y plus c1 equals to 0 and a2x plus b2y plus c2 equals to 0 ಪ್ಯಾರಲಲ್ ಅಂತೆ. ಅಂದ್ರೆ ಪ್ಯಾರಲ್ ಅಂದ್ರೆ ಏನು? ಫಸ್ಟ್ ಎರಡು a1 by a2 equals to b1 by b2 and it is not equal to c1 by c2. ಫಸ್ಟ್ ಒನ್ ಈಕ್ವಲ್ ಆಗಿದ್ದು ಸೆಕೆಂಡ್ ಒನ್ ನಾಟ್ ಈಕ್ವಲ್ ಆಗಿರ್ಬೇಕು. ದಿಸ್ ಇಸ್ ಪ್ಯಾರಲಲ್. ಎಲ್ಲ ಈಕ್ವಲ್ ಇದ್ರೆ, ಮೂರು ಈಕ್ವಲ್ ಇದೆ, ದಟ್ ಈಸ್ ಕಾಲ್ಡ್ ಕೋ ಇನ್ಸಿಡೆಂಟ್. ಇದನ್ನ ನಾವು ಏನಂತ ಕರಿತೀವಿ? ಕೋ ಇನ್ಸಿಡೆನ್ಸ್. ಮೂರು ಈಕ್ವಲ್ ಇಲ್ಲ ಅಂದ್ರೆ ದಟ್ ಈಸ್ ಕಾಲ್ಡ್ ಇಂಟರ್ಸೆಕ್ಟ್. ಇದರಲ್ಲಿ ಒಂದು ಕ್ವಶನ್ ಪಕ್ಕಾ ಫಿಕ್ಸ್, ಇಂಟರ್ಸೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಎ ಗ್ರಾಫ್. ನೋಡಿ, ಎ ಗ್ರಾಫ್. Next question, a graph. If the graph of the quadratic polynomial passes through the coordinate point -3, 0 and -1, 5, so 0, -6 and 2, 0. zeros of the quadratic polynomial. ನೋಡಿ, ಈ ತರ ಕೊಟ್ಟಾಗ ಎಷ್ಟು ಜೀರೋಸ್ಗಳು ಫಾರ್ಮೇಶನ್, ಎಲ್ಲೆಲ್ಲಿ ಜೀರೋಸ್ ಫಾರ್ಮೇಶನ್ ಆಗಿದೆ ಅಂತ ಕೇಳಿದಾಗ ನೀವು ಡೈರೆಕ್ಟ್ ಒಂದು ಗ್ರಾಫ್ ಹಾಕೊಂಬಿಡಿ. ಸೊ ನೋಡಿ, ಇದು ಗ್ರಾಫು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಸೊ ಇಲ್ಲಿ -3, 0 ಇಲ್ಲಿ ಬರುತ್ತೆ, -3, 0 ಇಲ್ಲಿ -1 -2 -3 0 ಅಂದ್ರೆ ಇದೆ ಪಾಯಿಂಟ್. -3, 0ನಾ. ಸೊ ನೆಕ್ಸ್ಟ್ -1, 0 -1, -5 ಇಲ್ಲಿ ಬರುತ್ತೆ ಅನ್ಕೊಳ್ಳಿ. ಸೊ ಈ ಪಾಯಿಂಟ್ ಕರೆಕ್ಟಾ. ಸೊ ನೆಕ್ಸ್ಟ್ 0, 6 -6 0, -6 ಇಲ್ಲಿ ಬರುತ್ತೆ ಅನ್ಕೊಳ್ಳಿ. ಸೊ 2, 0 2 ಅಂದ್ರೆ ಎಕ್ಸ್ ಆಕ್ಸಿಸ್ ಇಲ್ಲಿ. ಸೊ 1, ಸೊ 2, ಸೊ 2 0 2, 0 ಇಲ್ಲಿ ಬರುತ್ತೆ ನೋಡಿ ಪಾಯಿಂಟ್. ಜಾಯಿನ್ ಮಾಡ್ಕೊಂಡ್ರ. ಈಗ ಎಕ್ಸ್ ಆಕ್ಸಿಸ್ ನ ಕಟ್ ಮಾಡಿದ್ರೆ ಎಷ್ಟು ಪಾಯಿಂಟ್? ಒಂದು 3 ಅಲ್ಲಿ ಕಟ್ ಆಗಿದೆಯಾ, ಇನ್ನೊಂದು 2 ಅಲ್ಲಿ ಕಟ್ ಆಗಿದೆ. ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 3 -3 ಅಲ್ಲಿ ಏನಾಗಿದೆ? -3 ಅಲ್ಲಿ ದಟ್ ಈಸ್ ಎಕ್ಸ್ ಆಕ್ಸಿಸ್ ಕಟ್ ಆಗಿದೆ. ನೀವು ಮಾಡದೆ ಬೇಡಬೇಕಾದ್ರೆ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಎಲ್ಲಿ ಪಾಯಿಂಟ್ ಇದೆ, ವೈ ಆಕ್ಸಿಸ್ ಎಲ್ಲಿ 0 ಆಗಿದೆ ನೋಡ್ಕೊಳ್ಳಿ ಸಾಕು. ಎಕ್ಸ್ ಆಕ್ಸಿಸ್ ಎಲ್ಲಿ, ವೈ ಆಕ್ಸಿಸ್ ಎಲ್ಲಿ 0. ಸೊ ದಟ್ ವಿಲ್ ಬಿ ಆನ್ಸರ್ -3, 2. ಸೊ ನೆಕ್ಸ್ಟ್, if the AP an equals to 2n minus 1, the common difference. ನೋಡಿ, ಈಗ ಅಲ್ಲಿ ಏನು ಕೊಟ್ಟಿಲ್ಲ, ಕಾಮನ್ ಡಿಫ್ರೆನ್ಸ್ ಮಾಡಿ ಅಂತ ಹೇಳಿದ್ರೆ. ಸೊ n is equal to ನೀವೇನು ಮಾಡಬೇಕು, ಟರ್ಮ್ಸ್ಗಳನ್ನ ತಗೋಬೇಕು. ಫಸ್ಟ್ ಟರ್ಮ್ ಏನಾಗಿರುತ್ತೆ? ಸೊ ಫಸ್ಟ್ ಟರ್ಮ್ n is equal to 1 ಅಂತ ತಗೊಳ್ಳಿ. n is equal to 1. ಸೊ ಏನಾಯ್ತು? an equals to 2n minus 1. ಸೊ n is equal to 1 ಅಂದ್ರೆ 1 -1 2 1 2 -1 ದಟ್ ಈಸ್ 1. ಕರೆಕ್ಟಾ? ಫಸ್ಟ್ ಟರ್ಮ್ ಎಷ್ಟಾಯ್ತು ಬೇಗ? ಫಸ್ಟ್ ಟರ್ಮ್ ಈಸ್ 1 ಆಯ್ತು. ಸೆಕೆಂಡ್ ಟರ್ಮ್ ಮಾಡ್ಬೇಕಂದ್ರೆ an equals to 2n minus 1, that is 2 into 2 minus 1, 2 2 is 4 minus 1, that is 3. Second term is 3. Fourth term ಏನಾಗುತ್ತೆ? Third term 2n minus 1, that is 3 to the 6, 6 minus 1 is 5. Correct? 5. Next term 7. Next term 9. ಸೊ ಈಗ ಅವನು ಕೇಳಿರೋದೇನು? ಕಾಮನ್ ಡಿಫ್ರೆನ್ಸ್ ಅಂದ್ರೆ ನೀವು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಆ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್. ಓಕೆ, T2 minus T1 ಮಾಡೋಣ. So 3 minus 1. 3 minus 1 is 2 is the right answer. That is 2. So next, ಇಲ್ಲಿ the coordinate point of a mid point. ನೋಡಿ, ಮಿಡ್ ಪಾಯಿಂಟ್ ಮಾಡ್ಬೇಕಂದ್ರೆ ಮಿಡ್ ಪಾಯಿಂಟ್ ಮಾಡಕ್ಕೆ ಫಾರ್ಮುಲಾ ಏನು? x2 plus x1 divided by 2, y2 plus y1 divided by 2. ಕರೆಕ್ಟಾ? x2 ಏನಿದೆ ನೋಡಿ, ಇದು x1 y1
x2 y2 ಕರೆಕ್ಟಾ. ಈಗ ಏನು x2 ಅಲ್ವಾ, x2 is -2, ಸೊ x1 is -4 divided by 2. ಸೊ y2 ಏನಿದೆ, y2 is 6 plus 2 divided by 2. ಸೊ minus plus -6/2, so 8/2, that is -3 na. So 2 4s are -3, 4 ನೋಡಿ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಇಲ್ಲಿ ನೋಡಿ ಟ್ಯಾನ್ ಥೀಟಾ is equal to 1. ಟ್ಯಾನ್ ಥೀಟಾ is equal to 1 ಅಂದ್ರೆ ಟ್ಯಾನ್ ಥೀಟಾ 1 ಬರೋದಿಲ್ಲಿ, ಟ್ಯಾನ್ ಥೀಟಾ 1 ಬರೋದಿಲ್ಲಿ ಟ್ಯಾನ್ ಥೀಟಾ ಅಂದ್ರೆ ನೋಡಿ ಟ್ಯಾನ್ ಥೀಟಾ equals to 1, that is theta equals to tan theta is equal to tan 45, theta is equal to 5 degree ಆಯ್ತು. tan 45 ಅಂದ್ರೆ 1 ವ್ಯಾಲ್ಯೂ. ಈಗ ಥೀಟಾ 45 ಬಂತಲ್ಲ, ಇದು ತಗೊಂಡು ಸೀಕೆಂಟ್ಗೆ ಹಾಕಿ, ಸೀಕೆಂಟ್ 45 ಅಂದ್ರೆ ವ್ಯಾಲ್ಯೂ ಎಷ್ಟು, ದಟ್ ಈಸ್ √2 ಇಸ್ ರೈಟ್ ಆನ್ಸರ್, √2. ನೋಡಿ 7th ಒಂದು, ಇಲ್ಲಿ ಎರಡು ಫಿಗರ್ನ ಕೊಟ್ಟಿದ್ದೇನೆ. ಒಂದು ಕೋನು ಎಮಿಸ್ಫಿಯರ್ ಮೌಂಟ್ ಆಗಿದೆ ಕರೆಕ್ಟಾ. ಏನ್ ಕಂಡುಬೇಕಂತೆ, ಫೈಂಡ್ ದ ವ್ಯಾಲ್ಯೂಮ್ ಆಫ್ ಎ ಟಾಯ್. ವ್ಯಾಲ್ಯೂಮ್ ಆಫ್ ಎ ಟಾಯ್ ಅಂದ್ರೆ ನೀವು ಕಂಡುಬೇಕಾದ್ರೆ ಏನ್ ಮಾಡಬೇಕು, ವ್ಯಾಲ್ಯೂಮ್ ಆಫ್ ಎ ಟಾಯ್ equals to ವ್ಯಾಲ್ಯೂಮ್ ಆಫ್ ಎ ಟಾಯ್ is equal to ಏನು ಮಾಡ್ತೀರಿ, ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಎ ಎಮಿಸ್ಫಿಯರ್, ವ್ಯಾಲ್ಯೂಮ್ ಆಫ್ ಎ ಸ್ಪಿಯರ್ ಫಾರ್ಮ್, ಸಿಲಿಂಡರ್ ಫಾರ್ಮುಲಾ ಏನು, πr²h ಪ್ಲಸ್ ವ್ಯಾಲ್ಯೂಮ್ ಆಫ್ ಎಮಿಸ್ಫಿಯರ್ ದಟ್ ಈಸ್ 2/3 πr³, 2/3 πr³. ಆಪ್ಷನ್ ಎಲ್ಲಿದೆ ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ದ ಪ್ರಾಬಬಿಲಿಟಿ ಆಫ್ ಲೂಸಿಂಗ್ ದ ಗೇಮ್ ಇನ್ ದ ಕಬಡ್ಡಿ ಟೀಮ್. ನೋಡಿ ಲೂಸಿಂಗ್ ದ ಗೇಮ್ 0.25 ಅಂತೆ. ಅಂದ್ರೆ ನೋಡಿ, ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಎನ್ ನಾಟ್ ಎನ್ ಈವೆಂಟ್ ಈಕ್ವಲ್ಸ್ ಟು 1. ನೋಡಿ, ಗೆಲ್ಲಕ್ ಆಗದಿರೋಂಥದ್ದು ಲೂಸಿಂಗ್ ದ ಗೇಮ್ ಅಂದ್ರೆ 0.25 ಇದೆ, ಸೊ ಈಕ್ವಲ್ಸ್ ಟು 1. ಹಾಗಾದ್ರೆ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ವಿನ್ನಿಂಗ್ ದ ಈವೆಂಟ್, ಸೊ ಈ ಪ್ಲಸ್ ಇರೋದನ್ನ ಕಡೆ ಕಳಿಸ್ಕೊಳ್ಳಿ, ಮೈನಸ್ ಆಗುತ್ತೆ. ಸೊ 1 - 0.25 ಅಂದ್ರೆ ದಟ್ ಈಸ್ 0.75 ಆಗುತ್ತೆ. ದಟ್ ಈಸ್ ದ ಆನ್ಸರ್. ಲೂಸಿಂಗ್ ಅರ್ಥ ಆಯ್ತಾ. ಸೊ ಓಕೆ, ನೆಕ್ಸ್ಟ್ 1 ನೋಡ್ಬೇಕು ಹೋಗೋಣ. ಈಗ ರೈಟ್ ದ HCF. ನೋಡಿ HCF ಆಫ್ 7 and 12. 7 ಮತ್ತು 12ಗೆ HCF ಮಾಡಿ. ಸೊ ಓಕೆ, 7ಗೆ HCF ಬಂದು ನೋಡಿ, 7ನ HCF ಮಾಡ್ತಿದ್ದೀನಿ. 7 1s, ಸೊ 7 1s 7. ಸೊ ವಾಟ್ ಆರ್ ದ ಟರ್ಮ್ಸ್, 7 ಮತ್ತೆ 1 ಬಂತಾ. ನೆಕ್ಸ್ಟ್ 12ನ ನಾನು HCF ಮಾಡ್ತೀನಿ. ಸೊ ದಟ್ ಈಸ್ 2 ಹೌ ಮಚ್ 2 6 2 3s 3 1s. ಸೊ ನೋಡಿ ಯಾವ್ದೋ ನಂಬರ್ ರಿಪೀಟ್ ಆಗಿಲ್ಲ, ಸೊ ದಟ್ ಈಸ್ 1 is the HCF. 1 is HCF. ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ನೋಡಿ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಹೇಳುತ್ತೆ, ಕ್ವಾಡ್ರಾಟಿಕ್ ಇಕ್ವೇಷನ್ ದಟ್ ಈಸ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0. ನೋಡಿ ಅವ್ನು ವೇರಿಯೇಬಲ್ ಎಕ್ಸ್ ಅಂತ ಕೊಟ್ಟಾನೆ. ಇನ್ ಕೇಸ್ y ಅಂತ ಕೊಟ್ರೆ ನೀವು ay² ಪ್ಲಸ್ by ಪ್ಲಸ್ c ಈಕ್ವಲ್ಸ್ ಟು 0. ಅವ್ನು ವೇರಿಯೇಬಲ್ ಯಾವ್ದು ಕೊಟ್ಟರೆ ಅದನ್ನೇ ಹಾಕೊಂಡು ಮಾಡಬೇಕು. ಅಲ್ಲಿ ABC ಅಂತ ರಿಯಲ್ ನಂಬರ್ಸ್ನ ಕೊಟ್ಟಿದ್ರೆ ಅದನ್ನೇ ಹಾಕೊಂಡು ಮಾಡಬೇಕು. ಓಕೆ, ನೆಕ್ಸ್ಟ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ದಿ ಕ್ವಾಡ್ರೆಂಟ್ ಸರ್ಕಲ್. ಓಕೆ, ಈಗ ನಿಮಗೆ ಏರಿಯಾ ಆಫ್ ದಿ ಸರ್ಕಲ್ ಗೊತ್ತಲ್ವಾ. ಏರಿಯಾ ಆಫ್ ದಿ ಸರ್ಕಲ್ ಫಾರ್ಮುಲಾ ಏನು, πr², ಕರೆಕ್ಟಾ. ಕ್ವಾಡ್ರೆಂಟ್ ಅಂದ್ರೆ ಏನು, ಒಂದು ಸರ್ಕಲ್ ನಾವು 4 ಭಾಗ ಮಾಡಿರ್ತೀವಿ ಕ್ವಾಡ್ರೆಂಟ್. ಈಗ ಇಲ್ಲಿ 4 ಭಾಗ ಆಯ್ತಾ. ಸೊ ಸರಿ πr² ಡಿವೈಡ್ ಬೈ 4 ಭಾಗ ಇರೋದು ಡಿವೈಡ್ ಬೈ 4 ಅಷ್ಟೇ, ಮುಗಿತು. ಸೊ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್. ನೋಡಿ ಆಲ್ರೆಡಿ ಈಗ ಮೇಲ್ಗಡೆ ಮಾಡಿದ್ವಿ. ಉಸ್ ರೇಡಿಯಸ್ ಅಂಡ್ ದ ಹೈಟ್ ಈಸ್ h. ಓಕೆ, ಏನ್ ಫಾರ್ಮುಲಾ, πr²h, ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್. ಸೊ ಇಲ್ಲಿ ವಾಟ್ ಡಸ್ ದ ಎಲ್ ರೆಪ್ರೆಸೆಂಟೇಟ್. ನೋಡಿ ಇಲ್ಲಿ ಎಲ್ ಫಾರ್ಮುಲಾ ಇದೆ, ಮೀಡಿಯನ್ ಫಾರ್ಮುಲಾ L + n/2 CF ಡಿವೈಡ್ ಬೈ F ಇಂಟು H. ಇದು ಮೀಡಿಯನ್ ಫಾರ್ಮುಲಾ. ಸೊ ಇದರಲ್ಲಿ ಎಲ್ ಏನ್ ರೆಪ್ರೆಸೆಂಟ್ ಮಾಡುತ್ತಂದ್ರೆ ಲೋಯರ್ ಲಿಮಿಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಲೋಯರ್ ಲಿಮಿಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಟ್ರಯಾಂಗಲ್ ಚಾಪ್ಟರ್. ಓಕೆ, in the following figure ABC, triangle D is parallel to BC. ಓಕೆ, ಇದಕ್ಕೆ ನೀವು ಟೇಲ್ಸ್ನ ಅಪ್ಲೈ ಮಾಡಿ. ಟೇಲ್ಸ್ ಏನು ಹೇಳುತ್ತೆ, AD by DB ಈಕ್ವಲ್ಸ್ ಟು AE by EC. AD ಎಷ್ಟಿದೆ, 1.5 ಡಿವೈಡ್ ಬೈ 3 ಈಕ್ವಲ್ಸ್ ಟು ದಟ್ ಈಸ್ 1 ಡಿವೈಡ್ ಬೈ EC ನ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ಇಲ್ಲಾಂದ್ರೆ ನೋಡಿ 1 0 ತೆಗಿಬೇಕು ಅಂತ ನೀವು ನೋಡಬೇಕು, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ 10ನ ಮಲ್ಟಿಪ್ಲೈ ಮಾಡಿ. ಇದು ಬೇಕು 10 15 ಆಯಿತು, ಇದು 30 ಆಗುತ್ತೆ. ಸೊ ಈಕ್ವಲ್ಸ್ ಟು 1 by EC, ಕರೆಕ್ಟಾ. ಸೊ 15 1s 15 2s, ಸೊ EC is equal to 2 ಆಯ್ತು. ಸೊ 2 into 1 2, EC is equal to 2 centimeters. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಕ್ವಶನ್ಸ್ ಇದೆ. ಫಾಲೋಯಿಂಗ್ ಫಿಗರ್ O is a center ಅಂತ ಇದೆ. ಫಿಗರ್ ಸರ್ಕಲ್ AB is a tangent ಅಥವಾ P. ನೋಡಿ ಅವನು ಕೊಟ್ಟಿನಿ, AB ಅನ್ನು ಟ್ಯಾಂಜೆಂಟ್ ಟು P ಅಲ್ಲಿ ಆಗಿದೆ. ಇಫ್ ದ BPQ is equal to 50, ದೆನ್ ದ ವ್ಯಾಲ್ಯೂ ಆಫ್ POQ ನ ಕಂಡುಹಿಡಿಯಬೇಕು ನೀವು. ನೋಡಿ ನೀವು POQ ನೋಡಿ POQ ನ ನೀವು ಕಂಡುಹಿಡಿಯಬೇಕಾದದ್ದು.
ಸಾರಿ. ಒಂದು ನಿಮಿಷ. ಓಕೆ, ಇಲ್ಲಿ ನೀವು ಕನ್ಸ್ಟ್ರಕ್ಷನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಕನ್ಸ್ಟ್ರಕ್ಷನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸಾರಿ. ಕನ್ಸ್ಟ್ರಕ್ಷನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಂತ. ನೋಡಿ, ಅವನು ಆಲ್ರೆಡಿ ಕೊಟ್ಟಿದ್ದೀನಿ ಏನು. ನೋಡಿ, ಇದು ರೇಡಿಯಸ್ O2P ಇಸ್ ರೇಡಿಯಸ್. ಮತ್ತೆ ನೋಡಿ, ರೇಡಿಯಸ್ ಇಂದ ಟ್ಯಾಂಜೆಂಟ್ಗೆ ಆಗಿರುವಂಥ ಆಂಗಲ್ ಎಷ್ಟಾಗಿರುತ್ತೆ ಯಾವಾಗಲೂ 90 ಡಿಗ್ರಿ ಆಗಿರುತ್ತಾ. ಸೊ ಎಷ್ಟು 90 ಡಿಗ್ರಿ. ನೋಡಿ, ಯಾವುದು ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಲೈನ್ ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿನ. OB ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿನ. ಸೊ ಹಾಗಾಗಿ ಆಂಗಲ್ ಪಿ. ಸೊ ಯಾವುದು ಆಂಗಲ್ ಪಿ ಎಷ್ಟಾಗಿರುತ್ತೆ, ಆಂಗಲ್ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಯ್ತು. ಕರೆಕ್ಟಾ. ಈಗ ಆಲ್ರೆಡಿ ಅವನು ನೋಡಿ, ಈ ಪಾಯಿಂಟ್ OPB ಅಥವಾ OPA ಎಲ್ಲ ಏನಾಗಿರುತ್ತೆ 90 ಡಿಗ್ರಿ ಆಗುತ್ತೆ. 180 ಡಿಗ್ರಿ ಇರೋದ್ರಿಂದ ಸೊ 90 ಡಿಗ್ರಿ ಆಗಿದೆ. ಸೊ ಆಲ್ರೆಡಿ ಅವನು ಸೊ QPB ನೋಡಿ, QP ನೋಡಿ, ಈ ಆಂಗಲ್ OPB ಈಕ್ವಲ್ಸ್ ಎಷ್ಟಪ್ಪ 90 ಡಿಗ್ರಿ. OPB ಈಸ್ ಈಕ್ವಲ್ ಟು 90 ಡಿಗ್ರಿ. ಅದರಲ್ಲಿ ಅವನು QPB ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾನೆ 50. ಕರೆಕ್ಟಾ. ಸೊ 90 ಮೈನಸ್ 50 ಎಷ್ಟಾಯ್ತು, ದಟ್ ಈಸ್ ಆಂಗಲ್ ಆಫ್ OPA. ಸಾರಿ, OP ಪಾಯಿಂಟ್ ಬಂದ್ಬಿಡುತ್ತೆ ನಮಗೆ. ಈ ಇಂಗರ್ ಆಂಗಲ್ ಬಂದ್ಬಿಡುತ್ತೆ. ದಟ್ ಈಸ್ ಎಷ್ಟು 40 ಡಿಗ್ರಿ. ಕರೆಕ್ಟಾ. ಸೊ ಇಲ್ಲಿಗೆ 40 ಡಿಗ್ರಿ ಆದರೆ ಇದು ಕೂಡ ಎಷ್ಟಾಗಿರುತ್ತೆ 40 ಡಿಗ್ರಿ ಆಗಿರುತ್ತೆ. ಸೊ 40 ಎಷ್ಟಾಯಿತು 80. ಟೋಟಲ್ ಆಂಗಲ್ ಆಫ್ ದ ಟ್ರಯಾಂಗಲ್ ಎಷ್ಟು 180. ಸೊ 40 ಇಲ್ಲಿ ಎಷ್ಟಾಗುತ್ತೆ 100. ಸೊ ಹಂಗಲ್ಲದೆ ದಟ್ ಈಸ್ ಆಂಗಲ್ POQ ಈಕ್ವಲ್ಸ್ ಟು 100 ಡಿಗ್ರಿ. ಅರ್ಥ ಆಯ್ತಾ. ಸೊ ಇಲ್ಲಿ ಟೋಟಲ್ ನಮಗೆ ಟ್ಯಾಂಜೆಂಟ್ ಆಗಿರೋದ್ರಿಂದ, ಟ್ಯಾಂಜೆಂಟ್ ಮತ್ತೆ ರೇಡಿಯಸ್ ಇರೋದ್ರಿಂದ ನಮಗೆ ಅಲ್ಲಿ 90 ಡಿಗ್ರಿ ಫಾರ್ಮೇಷನ್ ಆಗುತ್ತೆ. ಸೊ ಆಲ್ರೆಡಿ 50 ಡಿಗ್ರಿ ಕೊಟ್ಟಿದ್ದೇನೆ. 50 ಮೈನಸ್ 90 ಅಂದರೆ 40 ಡಿಗ್ರಿ ಆಯಿತು. 40 ಡಿಗ್ರಿ ಈ ಆಂಗಲ್ ಕೂಡ ರೇಡಿಯಸ್ ಆಗಿರೋದ್ರಿಂದ 40 ಡಿಗ್ರಿ ಆಗಿರುತ್ತೆ. ಸೊ 40 80 ಆಯಿತು. ಸೊ ಟೋಟಲ್ ಏನಾದರೂ ಟ್ರಯಾಂಗಲ್ 180 ಇರೋದ್ರಿಂದ ಇದು 100 ಆಗುತ್ತೆ. ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಒಟ್ಟಿಗೆ ಫೈಂಡ್ ದ ಕ್ಲಾಸ್ ಮಾರ್ಕ್ ಅಂದ್ರೆ ಏನಿಲ್ಲ, ಕೊಟ್ಟಿರೋದು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ ದಟ್ ಈಸ್ 10 to 25 ಅಂದರೆ ದಟ್ ಈಸ್ ನೀವು ಎರಡು ಕೂಡಿಸ್ಕೋಬೇಕು. ಎರಡು ಕೂಡಿಸ್ಕೊಂಡು ಡಿವೈಡ್ ಬೈ 2 ಮಾಡೋದು. ದಟ್ ಈಸ್ ಈ ಮೀಡಿಯನ್ ಮಾಡ್ತಿರಲ್ಲ ಅವಾಗ ಹಂಗೆ 35 ಡಿವೈಡ್ ಬೈ 2 ದಟ್ ಈಸ್ 3 ಓಕೆ 2 1s 2. ಸೊ 2 7s ಸೊ 2 5s 17.5 is the right answer. ನೆಕ್ಸ್ಟ್ ನೋಡಿ, 2 marks question in the figure. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಎ. ನೋಡಿ, ಕಾಸ್ ಎ ಅಂತ ಕೇಳಿದಾರ. ಸೊ ಕಾಸ್ ಎ ಏನು ಹೇಳುತ್ತೆ, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ಈಗ ಕಾಸ್ ಎ ಅಂದ್ರೆ ನೀವು ಹೇಗೆ ಆಂಗಲ್ ಹಾಕಬೇಕು ನೋಡಿ, ಹೇಗೆ ಆಂಗಲ್ ಹಿಂಗೆ. ಸೊ ಈಗ ಅದೇನಾಯ್ತು, ಈ ಸೈಡ್ ಏನಾಯ್ತು ಅಡ್ಜಸೆಂಟ್ ಆಯ್ತು. ಇದು ಹೈಪೋಟೆನಸ್ ಯಾವಾಗಲೂ, ಇದು ಆಪೋಸಿಟ್. ಕರೆಕ್ಟಾ. ಅಡ್ಜಸೆಂಟ್ ಏನಿದೆ, ಅಡ್ಜಸೆಂಟ್ ಇಸ್ 1. ಹೈಪೋಟೆನಸ್ ಇದೆ ರೂಟ್. ಮುಗೀತು. ಕಾಸ್ ಎ ಈಕ್ವಲ್ಸ್ ಟು 1/√2. ಮುಂದಕ್ಕೆ ಏನು ಹೇಳಿದಾನೆ, ಕೋಸಿಕ್ಯಾಂಟ್ ಸಿ ಅಂದ್ರೇನು. ಓಕೆ, ಎಲ್ಲಾನು ಕಲಿಯೋದು ಬೇಡ. ಕೋಸಿಕ್ಯಾಂಟ್ ಸಿ ಇದು ಆಪೋಸಿಟ್ ಆಫ್ ಸೈನ್ ಅಂದ್ರೇನು, ಆಪೋಸಿಟ್ ಬೈ ಹೈಪೋಟೆನಸ್. ಹಾಗಾದ್ರೆ ಕೋಸಿಕ್ಯಾಂಟ್ ಅಂದ್ರೇನು, ಹೈಪೋಟೆನಸ್ ಬೈ ಆಪೋಸಿಟ್. ಕರೆಕ್ಟಾ. ಸೊ ಈಗ ಸಿ ಅನ್ನೋದ್ರಿಂದ ಈ ಸಿ ಅಲ್ಲಿ ನೀವು ಆಂಗಲ್ ಫಾರ್ಮೇಶನ್ ಮಾಡ್ಕೋಬೇಕು. ಸಿ ಎಲ್ ಆಂಗಲ್ ಆದ್ರೆ ಇದು ಯಾವ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಆಯ್ತು, ಇದು ಆಪೋಸಿಟ್ ಆಯ್ತು. ಕರೆಕ್ಟಾ. ಇದು ಅಡ್ಜಸೆಂಟ್ ಆಪೋಸಿಟ್ ಆಯ್ತು. ಹೈಪೋಟೆನಸ್ ಏನು, ಹೈಪೋಟೆನಸ್ ಇಸ್ √2. ಆಪೋಸಿಟ್ ಏನು, ದಟ್ ಈಸ್ 1. ಸೊ √2/1 ಇಸ್ ಆನ್ಸರ್. ಕೋಸಿಕ್ಯಾಂಟ್ √2 ಇಸ್ ರೈಟ್ ಆನ್ಸರ್. ಸಾಲ್ವ್ ದ ಈಕ್ವೇಷನ್. ನೋಡಿ, ಈಕ್ವೇಷನ್ ನೀವು ಯಾವ್ದ್ರಲ್ಲಿ ಬೇಕೋ ಸಾಲ್ವ್ ಮಾಡ್ಬೋದು. ನಾನು ಎಲಿಮಿನೇಷನ್ ಮಾಡ್ತೀನಿ. ನೋಡಿ, ಎರಡರಲ್ಲೂ ಪ್ಲಸ್ ವೈ ಮೈನಸ್ ವೈ ಇದೆ. ಸೊ ಕ್ಯಾನ್ಸಲ್ ಆಯಿತು. ಪ್ಲಸ್ ವೈ ಮೈನಸ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು, ಸೊ 3x + 2x ದಟ್ ಈಸ್ 5x. ಸೊ 8 + 7 ದಟ್ ಈಸ್ 15. ಸೊ x ಈಸ್ ಈಕ್ವಲ್ ಟು 5 1s 5 3s. ಸೊ ಈ x ಈಸ್ ಈಕ್ವಲ್ ಟು 3 ಬಂತು. ತಗೊಂಡು ಒಂದು ಈಕ್ವೇಷನ್ಗೆ ಹಾಕಿ ಏನಾಯಿತು, ದಟ್ ಈಸ್ 2x + y = 8. ಸೊ x ಈಸ್ ಈಕ್ವಲ್ ಟು 3 ಅಂದರೆ 3 2 6 6 + y = 8. 6ನ ಕಡೆ ಕಳಿಸ್ಕೊಳ್ಳಿ. ಸೊ y ಈಸ್ ಈಕ್ವಲ್ ಟು 8 - 6. ಸೊ y ಈಸ್ ಈಕ್ವಲ್ ಟು 2. ಸೊ ದಿಸ್ ಇಸ್ ಆನ್ಸರ್. y = 2. ಸೊ ನೆಕ್ಸ್ಟ್ ನೋಡಿ, ಫೈಂಡ್ ಹೌ ಮೆನಿ 2-digit ನಂಬರ್ಸ್ ಆರ್ ಡಿವಿಸಿಬಲ್ ಬೈ 5. 2-digit ನಂಬರ್ಸ್ ಎಷ್ಟು ಡಿವಿಸಿಬಲ್ ಬೈ 5 ಆಗುತ್ತೆ ಅಂದ್ರೆ ನೋಡಿ, 5 ಇಂದ ಡಿವೈಡ್ ಆಗೋ 2-digit ನಂಬರ್ 5 1s 5 ದಟ್ಸ್ ಎ ಸಿಂಗಲ್ ಡಿಜಿಟ್. 5 2s 10 ನೋಡಿ 10. ನೆಕ್ಸ್ಟ್ 15. ನೆಕ್ಸ್ಟ್ ದಟ್ ಈಸ್ 20. ನೆಕ್ಸ್ಟ್ 25. ಕರೆಕ್ಟಾ. ಆ್ಯಂಡ್ ಸೊ ಆನ್. ಲಾಸ್ಟ್ ಇಲ್ಲಿ ಬರುತ್ತೆ, ಲಾಸ್ಟ್ 95. ಯಾಕಂದ್ರೆ 100 is 3 digit ಆಗೋಗ್ಬಿಡುತ್ತೆ. ಸೊ ಈಗ ಹೌ ಮೆನಿ ಡಿಜಿಟ್ ಅಂದ್ರೆ ಏನು ಕಂಡುಬೇಕು, ನೀವು n ಕಂಡುಬೇಕು. n ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. a ಈಸ್ ಈಕ್ವಲ್ ಟು ಎಷ್ಟಪ್ಪ 10. d ಈಸ್ ಈಕ್ವಲ್ ಟು ಎಷ್ಟಪ್ಪ t2 - t1 ದಟ್ ಈಸ್ 5. ಓಕೆ, an ಎಷ್ಟಪ್ಪ, an ಇಸ್ 95. ಕರೆಕ್ಟಾ. ಈಗ ಡೈರೆಕ್ಟ್ ಫಾರ್ಮುಲಾ ಹಾಕ್ಬಿಡೋಣ. an ಈಸ್ ಈಕ್ವಲ್ ಟು a + n - 1 × d.
ಸೊ ಎ ಎನ್ ಎಷ್ಟಿದೆ 95 ಈಕ್ವಲ್ಸ್ ಟು ಎ ಎಷ್ಟಿದೆ ದಟ್ ಈಸ್ 10 ಪ್ಲಸ್ ಎನ್ ಎಷ್ಟಿದೆ ಗೊತ್ತಿಲ್ಲ ಎನ್ ಕಂಡಿಡಬೇಕಾದ್ರೆ ನೀವು ಎನ್ ಮೈನಸ್ 1 ಇಂಟು ಡಿ ಈಸ್ 5. ಸೊ 95 ಈಕ್ವಲ್ಸ್ ಟು 10 ಪ್ಲಸ್ ಈಗ ವರ್ಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ 5 ಇಂಟು ಎನ್ 5n ಅಥವಾ ನೀವು ಬೇಕು 5 ಕಳಿಸ್ಕೋಬೋದು 5 ಇಂಟು ಎನ್ 5n ಸೊ ಮೈನಸ್ 5 ಕರೆಕ್ಟಾ. ಓಕೆ ಈಗ ಈ ಪ್ಲಸ್ 10 ಇದೆಯಲ್ಲ ಈ ಪ್ಲಸ್ 10 ಮತ್ತೆ ಮೈನಸ್ 5 ಏನಾಯ್ತು ಮೈನಸ್ 5 ಆಯಿತು. 95 ಈಕ್ವಲ್ಸ್ ಟು 10 10 ಮೈನಸ್ 5 ದಟ್ ಈಸ್ 5 ಆಯಿತು. 10 ಮೈನಸ್ 5 ಈಸ್ 5. ಓಕೆ 5 ಆಗಬೇಡ 10 ಮೈನಸ್ 5 ಈಸ್ 5. 10 ಮೈನಸ್ 5 ಈಸ್ 5. 10 minus 5 is 5 plus 5n. A plus pi negative minus 5 आता 90 equals to 5n. So 5 how much 90 5 5 18 is 90 n is equal to 18. Okay. ಇಷ್ಟ ಆಯ್ತು. ಈಗ ನೋಡಿ ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದಾಗಲಿಲ್ಲ ಮಾಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ದಟ್ ಈಸ್ 20 ಟರ್ಮ್ಸ್ ಕನ್ಸಿಸ್ಟ್ ಆಫ್ 20 ಟರ್ಮ್ಸ್ ಅಂತೆ ದಟ್ ಇಸ್ ಎನ್ ಈಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ 20 ಟರ್ಮ್ಸ್ ಕರೆಕ್ಟಾ. ಸೊ ಊಸ್ ಫಸ್ಟ್ ಟರ್ಮ್ ಅಂಡ್ ದ ಲಾಸ್ಟ್ ಟರ್ಮ್ ಫಸ್ಟ್ ಟರ್ಮ್ ಅಂದ್ರೆ ಏನು ಎ ಎಷ್ಟಿದೆ 12 ಎ ಇಸ್ 12 ಅಂಡ್ ದ ಲಾಸ್ಟ್ ಟರ್ಮ್ ಅಂದ್ರೆ ಏನು ಎ ಎನ್ ಇಸ್ 106 ಫೈಂಡ್ ದ ಸಮ್ ಅಂತ ಹೇಳಿದ್ವಿ. ಸಮ್ ಕಂಡಿಡಿಯಕ್ಕೆ ಫಾರ್ಮುಲಾ ಏನು ನೋಡಿ ಲಾಸ್ಟ್ ಟರ್ಮ್ ಕೊಟ್ಟಾಗ ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಕರೆಕ್ಟಾ. ಸೊ ಎಸ್ ಎನ್ ನೀವು ಮಾಡಬೇಕಾದ್ರೆ ಸಮ್ ಆಫ್ 20 ಎಸ್ 20 ಬೈ 2 ಇಂಟು ಫಸ್ಟ್ ಟರ್ಮ್ ಎಷ್ಟಿದೆ 12 ಪ್ಲಸ್ ಎ ಎನ್ ಎಷ್ಟಿದೆ 106. ಸೊ 2 ಇಂದ 20 ಹೊಡ್ಕೊಳ್ಳಿ 2 10s. ಸೊ ಆನ್ಸರ್ ಇಸ್ 10. ಸೊ 106ಗೆ 12 ಸೇರಿಸಿದ್ರೆ ಎಷ್ಟಾಯಿತು ಸೊ 8. ಓಕೆ ಕೂಡಿಸ್ಕೊಳ್ಳಿ ಇದನ್ನು ಕೂಡಿಸ್ಕೊಳ್ಳಿ ಎಷ್ಟಾಯಿತು ಓಕೆ 128 ಅಲ್ಲ ಸಾರಿ ಸೊ 8 that is 118 ಆಯಿತು. ಸೊ 118 into 10 that is 1180 ಆಯಿತು. ದಿಸ್ ಇಸ್ ದ ಸಮ್ ಆಫ್ 20 ಟರ್ಮ್ಸ್ ಮುಗೀತು. ನೆಕ್ಸ್ಟ್ ನೋಡಿ ಸಾಲ್ವ್ ಈಕ್ವೇಶನ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡ್ಬೇಕು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ಟು ಈಕ್ವೇಶನ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ ಈಕ್ವೇಶನ್ ಅರೇಂಜ್ ಮಾಡ್ಕೊಳ್ಳಿ. ಈಗ ಈಕ್ವೇಶನ್ ಅರೇಂಜ್ ಮಾಡಿದ್ರೆ ಏನಾಗುತ್ತೆ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾನ ಎಕ್ಸ್ ಸ್ಕ್ವೇರ್ ಏನು ಸೊ ಎಕ್ಸ್ ಮೈನಸ್ 3/x ಈಕ್ವಲ್ಸ್ ಟು 2 ಇದೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲಿಗೂ ಮಲ್ಟಿಪ್ಲೈ ಮಾಡಿ ಈ ಕಡೆಗೂ ಮಲ್ಟಿಪ್ಲೈ ಮಾಡಿ ಏನಾಯ್ತು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ 3 ಆಯಿತು ಈಕ್ವಲ್ಸ್ ಟು 2x. ಈಗ ಇದನ್ನು ಅರೇಂಜ್ ಮಾಡ್ಕೊಳ್ಳಿ ಏನಾಯಿತು ಎಕ್ಸ್ ಸ್ಕ್ವೇರ್ ಸೊ ಮೈನಸ್ 2x ಮೈನಸ್ 3 ಈಕ್ವಲ್ಸ್ ಟು 0. ಇದನ್ನ ಈಗ ಫ್ಯಾಕ್ಟರೈಸೇಷನ್ ಮಾಡಿ ಫ್ಯಾಕ್ಟರೈಸೇಷನ್ ಮೈನಸ್ 3 ಓಕೆ 3ನ ನಾವು ಫ್ಯಾಕ್ಟರೈಸೇಷನ್ ಮಾಡೋಣ. ಈಗ 3ನ ಇಲ್ಲೇ ಮಾಡ್ತೀನಿ ಈಗ 3x ಸ್ಕ್ವೇರ್ ಸೊ 2 1s ತಗೊಂಬೋದಾ. ಸೊ ಅಲ್ಲಿ ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು. ಸೊ ಮೈನಸ್ ಇದಕ್ಕೂ ಮೈನಸ್ ಕೊಡಿ ಇದಕ್ಕೂ ಮೈನಸ್ ಕೊಡಿ ಏನಾಯ್ತು ಈಗ ಎಕ್ಸ್ ಸ್ಕ್ವೇರು ಮೈನಸ್ 2x ಮೈನಸ್ 1x ಮೈನಸ್ 3 ಈಕ್ವಲ್ಸ್ ಟು 0ನ. ಸೊ ಇವೆರಡರಲ್ಲೂ ನೀವು ಏನು ಕಾಮನ್ ತೆಗಿಬೋದು ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ ಇವೆರಡರಲ್ಲೂ ಯು ಕ್ಯಾನ್ ಟೇಕ್ ಎಕ್ಸ್ ಕಾಮನ್ ತೆಗಿಬೋದಾ ಎಕ್ಸ್ ಕಾಮನ್ನು ಎಕ್ಸ್ ಮೈನಸ್ 2 ಆಯಿತು ಮೈನಸ್ 1 ಕಾಮನ್ ತೆಗೆದ್ರೆ ಸೊ ಮೈನಸ್ 1 ಕಾಮನ್ ತೆಗಿಯೋಕ್ಕಾಗಲ್ಲ. ಸೊ ಮೈನಸ್ 1 ಕಾಮನ್ ತೆಗಿಯೋಕ್ಕಾಗಲ್ಲ ಏನು ಮಾಡ್ಬೋದು ಫ್ಯಾಕ್ಟರ್ ತಪ್ಪಾಗಿದೆ. ಓಕೆ ಫ್ಯಾಕ್ಟರ್ ಸೇರಿ ಮಾಡೋಣ ಈಗ ಫ್ಯಾಕ್ಟರ್ ಇಲ್ಲಿ ಫ್ಯಾಕ್ಟರ್ಗಳು ತಪ್ಪಾಗಿದೆ. ಫ್ಯಾಕ್ಟರ್ ತಪ್ಪಾಗಿದೆ. ಓಕೆ 3 1s 3 1s ತಗೊಂಬಿಡಿ 3 1s ತಗೊಳ್ಳಿ. ಸೊ ಇಲ್ಲಿ -2 ಇರೋದ್ರಿಂದ ಬಿಗ್ಗರ್ ನಂಬರಿಗೆ ಮೈನಸ್ ಕೊಡಿ ಸ್ಮಾಲರ್ ನಂಬರಿಗೆ ಪ್ಲಸ್ ಕೊಡಿ. ಯಾಕೆಂದರೆ 3ಯಲ್ಲಿ 1 ಹೋದ್ರೆ ಮಾತ್ರ 2 ಬರುತ್ತೆ ನಮಗೆ. ಓಕೆ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 1x ಸಾರಿ ಮೈನಸ್ 3 ಈಕ್ವಲ್ಸ್ ಟು 0. ಸೊ ಇವೆರಡರಲ್ಲಿ ಏನು ಕಾಮನ್ ತೆಗಿದ್ರಿ ಎಕ್ಸ್ ಕಾಮನ್ ತೆಗಿದಿರಿ ಉಳಿದೇನು ಎಕ್ಸ್ ಮೈನಸ್ 3 ಉಳಿತು. ಸೊ ಪ್ಲಸ್ 1 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 3 ಉಳಿತು ಕರೆಕ್ಟ್. ಓಕೆ ಈಗ ಈಕ್ವೇಷನ್ ಮಾಡ್ಕೊಳ್ಳಿ ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 0. ಸೊ ಎಕ್ಸ್ ಮೈನಸ್ 3 ಈಕ್ವಲ್ಸ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು -1 ಎಕ್ಸ್ ಈಸ್ ಈಕ್ವಲ್ ಟು 3. ಸೊ ಇದೇ ಆನ್ಸರ್ ಪಾಸಿಟಿವ್ ಇರುತ್ತೆ. ಓಕೆ ನೆಕ್ಸ್ಟು ಫೈಂಡ್ ದ ಕೋಆರ್ಡಿನೇಟ್ ಆಫ್ ಎ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್. ನೋಡಿ ಕೋಆರ್ಡಿನೇಟ್ ಪಾಯಿಂಟ್ ನೀವು ಕಂಡುಹಿಡಬೇಕಂತೆ. ಕೋಆರ್ಡಿನೇಟ್ ಪಾಯಿಂಟ್ ಎಕ್ಸ್ ಪಿ ಆಫ್ ಎಕ್ಸ್ ಕಮ ವೈ. ಅದರಲ್ಲಿ ನೋಡಿ ಇದು ಈ ಪಾಯಿಂಟ್ ಏನು x1 y1 x2 y2 ದಿಸ್ ಇಸ್ m1 ದಿಸ್ ಇಸ್ m2. ಈಗ ಫಾರ್ಮುಲಾ ಬರ್ಕೊಳ್ಳೋಣ. ಫಾರ್ಮುಲಾ ಏನು ಹೇಳುತ್ತೆ
P of x comma y, so equals to, so m1 x2 plus m2 x1 divided by m1 plus m2. ಸೊ ನಂಗೆ ಇದು ಒಂದೇ ಸಾಕು, ಯಾಕಂದ್ರೆ ನಾನು ರೇಷಿಯೋ ಆಲ್ರೆಡಿ ಗೊತ್ತಿದೆ ನನಗೆ ಪಿ ಕಮ ಎಕ್ಸ್ ಕಮ ವೈ ನಡಿಬೇಕಲ್ವ, ಅವಕ್ಕೆ ಎರಡನ್ನೂ ತಗೋಣ ಈಗಾಗಲೇ. ಓಕೆ ಕಮ, ಸೊ m1 y2 ಪ್ಲಸ್ m2 y1 divided by m1 ಪ್ಲಸ್ m2. ಈಗ ವ್ಯಾಲ್ಯೂಸ್ ಹಾಕೋಣ. ನಾನು ಎಕ್ಸ್ ಕಮ ವೈ ಬರಬೇಕಾಗಿರೋದು, ಸೊ ಹಂಗಾಗಿ ಡೈರೆಕ್ಟ್ ವ್ಯಾಲ್ಯೂ ಈಗ. ಸೊ m1 ಎಷ್ಟಿದೆ 1, ಓಕೆ 1, x2 ಎಷ್ಟಿದೆ 4, 1 4 4, 1 4 4 ಪ್ಲಸ್ m2 ಎಷ್ಟಿದೆ 2, x1 ಎಷ್ಟಿದೆ 1, 2 1 2 divided by m1 plus m2 that is 3. ಕರೆಕ್ಟಾ? ಸೊ m1 is 1, y2 is 3, 3 1 3 plus m2 is 2 and y2 is y1 is 6, 2 6 12, 2 6 12, that is m1 into m2 that is 3, m1 plus m2 is 3, oh, sorry, no 3. So 4 plus 2 is 6, 6 by 3, comma 12 plus 3 is 15, 15 by 3. So 3 2s are, so 3 5s are, so 2 comma 5 is the answer. Okay, the back containing some card of consecutive numbers. Consecutive numbers ಅಂದ್ರೆ ಕಂಟಿನ್ಯೂ ನಂಬರ್ ಅಷ್ಟೇ. Consecutive numbers from a 1 ಇಂದ ಕಂಟಿನ್ಯೂ ನಂಬರ್ ಬರ್ಕೊಂಡೋಗಿ 1 2 3 4 5 6 7 8 9, ಕರೆಕ್ಟಾ? ಸೊ ಫ್ರಮ್ 9, ಯಾಕೆ 9 ವರೆಗೂ ಬರ್ದೆ ಅಂದ್ರೆ ನೋಡಿ ಇಲ್ಲಿ ನೋಡ್ಕೊಳ್ಳಿ, ಇಫ್ ದ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಈವನ್ ನಂಬರ್ ಬಿಡೋ ಅಂಥದ್ದು ಮತ್ತೆ ನಂಬರ್ಸ್ ಕಾರ್ಡ್ ಈಸ್ 4/9 ಅಂತ ಕೊಟ್ಟಾನೆ. 9 ಅಂದ್ರೆ ಏನು? ಎನ್ ಆಫ್ ಎಸ್. ಈ 9 ಅನ್ನೋದು ಎನ್ ಆಫ್ ಎಸ್. ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 9 ಕಾರ್ಡ್ ಇದೆ ಅಂತ ಅರ್ಥ, 9 ಕಾರ್ಡ್ಸ್. ದೆನ್ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್ಸ್ ಬೀಳುವಂಥದ್ದು. ಪ್ರೈಮ್ ನಂಬರ್ಸ್ ಯಾವುದು? ಸೊ 2 is prime number, 3 is a prime number, 5 is a prime number, 7 is a prime number. The n of number of events ಏನಂತ ಬಂತು ಈಗ? That is 2 3 5 7. So total event ಎಷ್ಟಾಯ್ತು? That is 4. So that is P of E equals to probability of inverse is equal to 4/9. This is also that same answer, prime number ಬಿಡುವಂಥದ್ದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇಲ್ಲಿಗೆ ಸಾಕು, ಪಾರ್ಟ್ 1 ಆಗಿರಲಿ. ಸೊ ಪಾರ್ಟ್ 2 ವಿಡಿಯೋದಿಂದ ಈ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್, ದಟ್ ವಿಲ್ ಬಿ ಹೆಲ್ಪ್ಫುಲ್. ನೋಡಿ, ಇದು SSLC ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿರೋದು, ಬೋರ್ಡಿಂದ ಬಿಟ್ಟಿರೋಂಥ ಮಾಡಲ್ ಕ್ವಶನ್ ಪೇಪರ್ 3 ಮತ್ತು 4 ಈಗ ಹೊಸದಾಗಿ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನಾನು 3ನೇದು ಸಾಲ್ವ್ ಮಾಡಿದ್ದೀನಿ. ರಿಮೈನಿಂಗ್ ಕ್ವಶನ್ಸ್ ಮತ್ತು ರಿಮೈನಿಂಗ್ ಕ್ವಶನ್ ಪೇಪರ್ನ ನಾನು ಲೇಟರ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್.